ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ಬಿಜೆಪಿ ಬಾಂಬ್. ಕುದುರೆ ವ್ಯಾಪಾರ ಇಲ್ಲ ಅಂದ್ರೆ ಜೈಲಿಗೆ ಯಾಕೆ ಹೋದ್ರು? ಡಿಸಿಎಂ ಡಿಕೆ ಶಿವಕುಮಾರ್ಗೆ ಆರ್ ಅಶೋಕ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿಎಂ ಪುಟ್ಟಕ್ಕಾಗಿ ನಡೀತಾ ಇದೆ ಕೋಟಿಗೆ ಡೀಲ್. ಜನಗಳಿಂದ ಲೂಟಿ ಮಾಡೋಕೆ ಸಿಎಂ ಆಗಲು ಯತ್ನಿಸ್ತಾ ಇದ್ದಾರೆ ಅಂತ ಹೇಳಿ ವಿರೋಧ ಪಕ್ಷದವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಕುದುರೆ ವ್ಯಾಪಾರ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಕುದುರೆ ವ್ಯಾಪಾರ ಮಾಡಲಿಲ್ಲ ಅಂತ ಹೇಳಿದ್ರೆ ಜೈಲಿಗೆ ಯಾಕೆ ಹೋಗಿದ್ರು ಅಂತ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಸಿಎಂ ಪುಟ್ಟಕ್ಕಾಗಿ ನಡೀತಾ ಇದೆ ಕೋಟಿಗೆ ಡೀಲ್ ಅಂತ ಹೇಳ್ತಿದ್ರೆ ಜನಗಳಿಂದ ಲೂಟಿ ಮಾಡೋಕೆ ಸಿಎಂ ಆಗಲು ಯತ್ನಿಸ್ತಾ ಇದ್ದಾರೆ. 45 ಶಾಸಕರು ಅಡ್ಡಗೋಡೆ ಮೇಲೆ ದೀಪ ಅಂತ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ದೇವರ ದಿಕ್ಕು ಅಂತ ಇದ್ದಾರೆ. ಹೆಸರಿಗಷ್ಟೇ ಖರ್ಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅಶ್ವವೇಗ ನ್ಯೂಸ್ಗೆ ವಿಪಕ್ಷ ನಾಯಕ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ಆಗ್ತಾ ಇದೆ. ಈಗ ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಯ ಕಿತ್ತಾಟ ಭುಗಿಲೇಳ್ತಾ ಇದೆ. ಈಗ ಇದು ವಿಪಕ್ಷಗಳಿಗೆ ಬಾಯಿಗೆ ಆಹಾರ ಆದಂತಾಗಿದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರವನ್ನ ಮಾಡ್ತಿದೆ ಅಂತ ಹೇಳಿ ಬಿಜೆಪಿ ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮಾತನಾಡೋದಕ್ಕೆ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡ್ಸೋಣ. ಸರ್, ಸರ್ಕಾರದ ಮೇಲೆ ಕುದುರೆ ವ್ಯಾಪಾರ ನಡೀತಿದೆ ಅನ್ನೋ ಒಂದು ಆರೋಪ ಕೂಡ ಮಾಡಿದ್ರಿ. ಇದು ಯಾವ ರೀತಿಯಾದ ಆರೋಪ ಸರ್? ಬೇಸ್ಲೆಸ್ ಅಲಿಗೇಷನ್ ಅಂತ ಆರೋಪ ಕೂಡ ಮಾಡ್ತಿದ್ದಾರೆ ಕಾಂಗ್ರೆಸ್ ಅವರು. ನಿಮಗೆ ಅವ್ರೇನ ಮಾಡ್ಕೊಂಡ್ಲಿ, ಜೈಲಿಗೆ ಹೋಗ್ತಾರೆ ಎಲ್ಲ ಅಂದ್ರೆ ಏನ್ ಕೋತಾರೆ ಅವರು? ಬೇಸ್ಲೆಸ್ ಅಂದ್ರೆ ಜೈಲಿಗೆ ಯಾಕೆ ಹೋಗ್ಬೇಕು ಸರ್? ಎಷ್ಟು ವ್ಯಾಪಾರ ನಡೀತಿದೆ ಅಂತ ಸರ್? ಕೋಟ್ಯಾಂತರ ರೂಪಾಯಿ. ಯಾರೇ ಸಿಎಂ ಆದ್ರೂ ಅವರು ಕೋಟ್ಯಾಧಿಪತಿ ಸಿಎಂ. ಸರ್, ಯಾರು ಆಫರ್ ಮಾಡಿ ಆಗ್ತಾ ಇರೋ ಸಿಎಂ ಇದು. ಹಣದಿಂದ ಆಗ್ತಾ ಇರೋಂತ ಸಿಎಂ. ಜನಗಳ ಹತ್ರ ಲೂಟಿ ಮಾಡಕ್ಕೆ ಬರೋಂತ ಸಿಎಂಗಳು ಆಗೋದು. ಯಾರೇ ಆದ್ರೂ ಕೂಡ ಕಾಂಗ್ರೆಸ್ ಪಾರ್ಟಿ ಛಿದ್ರ ಹುಟ್ಟಿದೆ. ಅಡ್ಗೋಡೆ ಮೇಲೆ ಒಂದ್ ಸುಮಾರು 30-40 ಜನ MLAಗಳು ಕೂತಿದ್ದಾರೆ. ಇನ್ನೊಂದಷ್ಟು ಜನ DK ಜೊತೆ, ಇನ್ನೊಂದಷ್ಟು ಜನ ಸಿದ್ದರಾಮಯ್ಯ ಜೊತೆ. ಒಟ್ಟಾರೆ ಕರ್ನಾಟಕದಲ್ಲಿರುವಂತ ಕಾಂಗ್ರೆಸ್ MLAs ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ದೇವರೇ ದಿಕ್ಕು ಅನ್ನೋ ಸ್ಥಿತಿಯಲ್ಲಿದ್ದಾರೆ. ಸರ್, ಈ ರೀತಿ ಮಾಡಿ DK ಶಿವಕುಮಾರ್ ಅವ್ರು ಏನಾದ್ರು ಮುಖ್ಯಮಂತ್ರಿ ಆಗ್ತಾರಾ? ಗೊತ್ತಿಲ್ಲ. ಯಾರನ್ನ ಹಾಕೊಂಡ್ಲಿ, ಯಾರೇ ಆದ್ರೂ ಕೂಡ ಈ ಸರ್ಕಾರ ಕರಪ್ಟ್ ಸರ್ಕಾರ. ದುಡ್ಡು ಕೊಟ್ಟು ಮುಖ್ಯಮಂತ್ರಿ ಆದ್ರೆ ದುಡ್ಡು ವಸೂಲಿ ಮಾಡ್ತಾರೆ ಜನಗಳಿಂದ. ಅದರಿಂದ ಈಗ ಸರ್ಕಾರ ತೊಲಗೋಗಿ ಎಲೆಕ್ಷನ್ ಆಗ್ಬೇಕು ಅನ್ನೋದು ಬಿಜೆಪಿ ಬೇಡಿಕೆ. ಸರ್, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೈಕಮಾಂಡ್ ಆಗಿದ್ದು, ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾರೆ. ನೆನೆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಇದನ್ನ ಹೆಂಗ್ ನೋಡ್ತೀರಾ ಸರ್? ನೋಡಿ, ಅವರು ಪ್ರೆಸಿಡೆಂಟ್ ಆಗಿರೋದು ಹೆಸರಿಗಷ್ಟೇ. ಎಲ್ಲಾ ಪವರ್ಸನ್ನು ಕೂಡ ವಂಶ ಪರಂಪರೆ ಆಡಳಿತ ಅವ್ರ ಕುಟುಂಬದಲ್ಲಿ ಉಳಿದೋಗಿದೆ. ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಕುಟುಂಬದಲ್ಲಿ ಉಳಿದೋಗಿದೆ ಅಷ್ಟೇ. ಇಲ್ಲಿ ಪವರ್ಲೆಸ್ ಪಾರ್ಟಿ ಪ್ರೆಸಿಡೆಂಟ್. ಎಸ್, ಇದಾಗಿತ್ತು ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.